ವಿಡಿಯೋದಲ್ಲಿ ಏನು ಮಾಡಿದ್ದೀವಿ, ನಾವು ಮಾನವನ ನರವ್ಯೂಹದ ಘಟಕಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾದ ಘಟಕ ಯಾವುದು? ಕೇಂದ್ರ ನರವ್ಯೂಹ. ಇಂಗ್ಲೀಷ್ನಲ್ಲಿ ಏನಂತಾರೆ? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ. ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಏನು ಕಾರ್ಯ ಅಂತ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಕೇಂದ್ರ ನರವ್ಯೂಹ ಮೆದುಳು ಮತ್ತು ಮೆದುಳು ಬಳ್ಳಿಯಿಂದ ಕೂಡಿದೆ. ಏನೇನು ಮಾಡಿದ? ಕೇಂದ್ರ ನರವ್ಯೂಹ ಎದರಿಂದ ಕೂಡಿದ? ಎರಡರಿಂದ ಕೂಡಿದೆ. ಯಾವುದು? ಫಸ್ಟ್ ಒನ್ ಇಸ್ ಮೆದುಳು ಮತ್ತು ಮೆದುಳು ಬಳ್ಳಿಯಿಂದ. ಏನು? ಮೆದುಳು ಬಳ್ಳಿಯಿಂದ ಕೂಡಿದೆ. ನೆಕ್ಸ್ಟ್, ಈ ಮೆದುಳು ಮತ್ತು ಮೆದುಳು ಬಳ್ಳಿಯು 3 ಹೊದಿಕೆಗಳಿಂದ ಕೂಡಿದೆ. ಎಷ್ಟು ಹೊದಿಕೆಗಳಿಂದ? 3 ಲೇಯರ್ಸ್, ಅಂದರೆ 3 ಹೊದಿಕೆಗಳಿಂದ ಕೂಡಿದೆ. ಆ ಹೊದಿಕೆಗಳನ್ನು ಏನಂತೀವಿ? ಏನಂತ ಕರಿತೀವಿ ನಾವು? ಮೆನೆಂಜಸ್ ಅಂತ ಕರಿತೀವಿ. ಏನಂತೀವಿ? ಮೆನೆಂಜಸ್ ಅಂತ ಕರಿತೀವಿ. ಆ ಹೊದಿಕೆಗಳು ಯಾವುವು? ಮೊದಲನೇ ಹೊದಿಕೆ ಅಂದ್ರೇನು? ಮೇಲಿನ ಹೊದಿಕೆಗೆ ಏನಂತೀವಿ? ಡ್ಯೂರಾಮೀಟರ್ ಅಂತ ಹೇಳ್ತೀವಿ. ಎರಡನೇ ಹೊದಿಕೆ ಅಂದ್ರೆ ಮಧ್ಯದ ಹೊದಿಕೆಯನ್ನು ಏನಂತೀವಿ? ಆರ್ಕನಾಯ್ಡ್ ಅಂತ ಹೇಳ್ತೀವಿ. ಹೊರಗಿನ ಅಂದ್ರೆ ಎಲ್ಲರೂ ಆದ್ಮೇಲೆ ಹೊರಗಿನ ಹೊದಿಕೆಯನ್ನು ಏನಂತೀವಿ? ಪಯಾಮೀಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಈ ಹೊದಿಕೆಗಳ ನಡುವೆ ಒಂದು ದ್ರವ ಆದ. ಏನು? ಇವು 3 ಲೇಯರ್ಸ್ ಬರ್ತಾವಲ್ಲ, ಲೇಯರ್ಸ್ಗಳ ಮಧ್ಯದಲ್ಲಿ ಯಾವುದು? ಒಂದು ದ್ರವ ಆದ. ಆ ದ್ರವ ಹೆಸರೇನು? ಸೆರಿಬ್ರೋ ಸ್ಪೈನಲ್ ಅಂತ ಹೇಳ್ತೀವಿ. ಯಾವುದು? ಸೆರಿಬ್ರೋ ಸ್ಪೈನಲ್. ನೆಕ್ಸ್ಟ್, ಇದ್ರದ್ದು ಕಾರ್ಯ ಏನು? ಎದ್ರದ್ದು ಈ ದ್ರವ ಒಂದು ಯಾವ ದ್ರವ ಆದ? ಸೆರಿಬ್ರೋ ಸ್ಪೈನಲ್ ಅನ್ನೋದು ಒಂದು ದ್ರವ ಆದ. ಆ ದ್ರವದ್ದೇನು ಕಾರ್ಯ ಏನು? ಅದು ಮೆದುಳು ಬಳ್ಳಿಯಿಂದ ಅಥವಾ ಮೆದುಳಿನಿಂದ ಮೆದುಳು ಬಳ್ಳಿಗೆ ಏನ್ ಮಾಡ್ತದ? ಚಲಿಸುತ್ತದೆ. ಎಲ್ಲಿಂದ? ಮೆದುಳು ಬಳ್ಳಿಯಿಂದ ಮೆದುಳಿಗೆ ಚಲಿಸುತ್ತದ. ಮೆದುಳಿನಿಂದ ಏನ್ ಮಾಡ್ತದೆ? ಮತ್ತೆ ರಿಪೀಟು ಮೆದುಳು ಬಳ್ಳಿಗೆ ಚಲಿಸ್ತದೆ. ಅದ್ರೇನು? ಅದರ ಕಾರ್ಯ ಚಲಿಸುವುದು. ನೆಕ್ಸ್ಟ್, ಈ ದ್ರವವು ಏನ್ ಮಾಡ್ತದೆ? ದ್ರವ ಯಾವುದು? ಸೆರಿಬ್ರೋಸ್ಪೈನಲ್ ಅನ್ನೋದು ಒಂದು ದ್ರವ. ಅದು ಏನ್ ಮಾಡ್ತದ? ಏನ್ ರಕ್ಷಿಸ್ತದ ನಮ್ಗ? ಈ ದ್ರವವು ಗಾಯಗಳಿಂದ ಮೆದುಳನ್ನು ರಕ್ಷಿಸುತ್ತದೆ ಮತ್ತು ನರಕೋಶಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಹೌದಾ? ಏನ್ ಮಾಡ್ತದ? ಮೆದುಳನ್ನು ರಕ್ಷಿಸುತ್ತದೆ. ಎದರಿಂದ? ಗಾಯಗಳಿಂದ ಮತ್ತು ನರಕೋಶಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತದ. ಇದರಲ್ಲಿ ಯಾವುದು ಫಸ್ಟ್ ಘಟಕ ಬರ್ತದ? ಕೇಂದ್ರವ್ಯೂಹದಲ್ಲಿ ಒಂದು ಏನು? ಕೇಂದ್ರವ್ಯೂಹದಲ್ಲಿ ಮತ್ತೆ ಭಾಗಗಳು ಬರ್ತಾವ ಅಂತ ಹೇಳಿದ್ದೆ. ಯಾವ್ಯಾವ ಬರ್ತಾವ? ನೆನಪದನ? ಅಲ್ಲೇ ಅದ ಆಲ್ರೆಡಿ. ಮೆದುಳು ಮತ್ತು ಮೆದುಳು ಬಳ್ಳಿ, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ. ಫಸ್ಟ್ ಒನ್ ಯಾವುದು? ಮೆದುಳು ಬಗ್ಗೆ ತಿಳ್ಕೊಳ್ಳೋಣ. ಕೇಂದ್ರ ನರವ್ಯೂಹ, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅಲ್ಲೇನು? ಮೆದುಳು. ಮೆದುಳು ಅಂದ್ರೇನು? ಬ್ರೈನ್. ಇದ್ರದ್ದು ಫಂಕ್ಷನ್ಸ್ ಏನು? ಹೆಂಗದ? ಇದ್ರದ್ದು ನೋಡೋಣ. ಹೌದಾ? ಮೆದುಳು 60% ಎಷ್ಟು? 60% ಕೊಬ್ಬಿನಿಂದ ಕೂಡಿದೆ. ದೀರ್ಘಕಾಲೀನ ನೆನಪುಗಳನ್ನು ಸಂಗ್ರಹಿಸುವುದು ಯಾವುದು? ಹಿಪೋಕ್ಯಾಂಪಸ್. ಏನು? ಹಿಪೋಕ್ಯಾಂಪಸ್. ಅದರಲ್ಲಿ ಏನ್ ಮಾಡ್ತೀವಿ? ನಮ್ಮ ದೀರ್ಘಕಾಲೀನ ನೆನಪುಗಳನ್ನು ಸಂಗ್ರಹಿಸ್ತದ. ಜನಿಸಿದ ಮಗುವಿನ ಮೆದುಳಿನ ಸರಾಸರಿ ತೂಕ ಎಷ್ಟಿರುತ್ತೆ ಅಂತಂದ್ರೆ 350 ಗ್ರಾಂ ಇರುತ್ತೆ. ಎಷ್ಟು? ಜನಿಸಿದ ಮಗುವಿನ ಮೆದುಳಿನ ಸರಾಸರಿ ತೂಕ ಎಷ್ಟಿರುತ್ತೆ? 350 ಗ್ರಾಂ. 1 ವರ್ಷದ ಮಗುವಿನ ಮೆದುಳಿನ ಸರಾಸರಿ ತೂಕ ಎಷ್ಟು? 1000 ಗ್ರಾಂ ಇರುತ್ತೆ. ಮೆದುಳು ಎಷ್ಟಿರುತ್ತ? 1000 ಗ್ರಾಂ. ಮಾನವನ ಮೆದುಳಿನ ಬೆಳವಣಿಗೆ ಹಂತ ಯಾವುದು? ಎಲ್ಲಿ ಅವನು ಮೆದುಳು ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗ್ತದೆ ಅಂತಂದ್ರೆ ಶೈಶವಾವಸ್ಥೆಯಲ್ಲಿ. ನೆಕ್ಸ್ಟ್, ವಯಸ್ಕ ಪುರುಷನ ಮೆದುಳಿನ ಸರಾಸರಿ ತೂಕ ಎಷ್ಟಿರುತ್ತ? 1400 ಗ್ರಾಂ. ವಯಸ್ಕ ಪುರುಷನ ಮೆದುಳಿನ ತೂಕ 1400 ಗ್ರಾಂ. ವಯಸ್ಕ ಮಹಿಳೆಯ ಸರಾಸರಿ ಮೆದುಳಿನ ಸರಾಸರಿ ತೂಕ ಎಷ್ಟಿರುತ್ತ? 1260 ಗ್ರಾಂ. ಅಂದ್ರೇನು? ಪುರುಷರಿಗಿಂತ ಮಹಿಳೆಯರಲ್ಲಿ ಏನಿರುತ್ತ? ಕಡಿಮೆ ಇರುತ್ತ ಮೆದುಳಿನ ತೂಕ. ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಪ್ರಾಣಿ ಯಾವುದು? ಸರ್ವಸಾಮಾನ್ಯ ಎಲ್ಲರಿಗೂ ಗೊತ್ತು. ಮನುಷ್ಯನನ್ನ ಏನಂತೀವಿ ನಾವು? ಒಂದು ಪ್ರಾಣಿ ಅಂತೀವಿ. ಅದನ್ನು ಮತ್ತೆ ಬುದ್ಧಿವಂತ ಜೀವಿ ಕೂಡ ಅಂತೀವಿ. ಪ್ರಪಂಚದಲ್ಲಿ 2ನೇ ಬುದ್ಧಿವಂತ ಜೀವಿ ಅಥವಾ ಪ್ರಾಣಿ ಅಂದ್ರೆ ಯಾವುದು? ಚಿಂಪಾಂಜಿ ಅಥವಾ ಗೋರಿಲ್ಲಾ. ನೆಕ್ಸ್ಟ್, ಬುದ್ಧಿವಂತ ಮೀನು ಡಾಲ್ಫಿನ್. ಭಾರಿ ಶಾರ್ಪ್ ಇರುತ್ತೆ ಡಾಲ್ಫಿನ್. ಹೌದಾ?
ಇದನ್ನ ನಾವೇನಂತೀವಿ ಬುದ್ಧಿವಂತ ಮೀನು ಅಂತ ಕನ್ಸಿಡರ್ ಮಾಡ್ತೀವಿ ಡಾಲ್ಫಿನ್ ಅನ್ನ. ನೆಕ್ಸ್ಟ್ ಇದರಲ್ಲಿ ಇರ್ತಕ್ಕಂಥ ಇನ್ನೂ ಹಲವಾರು ಇದ್ರದ್ದು ಮೆದುಳನ್ನ ಕಾರ್ಯ ಏನು ಹೆಂಗ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.